ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ತಾಲೂಕು ಔಷಧ ವ್ಯಾಪಾರಸ್ಥರ ಸಂಘದಿಂದ ಪಟ್ಟಣದ ಎಲ್ಲ ಔಷಧ ಅಂಗಡಿಗಳನ್ನು ಬಂದ್ ಮಾಡಿ ಬಸವೇಶ್ವರ ವೃತ್ತದಿಂದ ಪ್ರತಿಭಟನೆ ಮಾಡಲಾಯಿತು. ಆನ್ಲೈನ್ ಮೂಲಕ ಔಷಧಿಗಳನ್ನು ವಿತರಿಸುವುದು ಮತ್ತು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವುದು, ಅನಧಿಕೃತ ಔಷಧಿಗಳನ್ನು ವಿತರಿಸುವುದನ್ನು ತಡೆಯಬೇಕು, ಅಂತಹವರ ವಿರುದ್ಧ ಕಾನೂನು ಕ್ರಮ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಪ್ರಧಾನಿ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಔಷಧ ವ್ಯಾಪಾರಸ್ಥರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ರಮೇಶ್ ಎಳಮೇಲಿ, ಶ್ರೀಕಾಂತ್ ಕೋಟ್ರಶೆಟ್ಟಿ, ಸಂಗನಗೌಡ ಚಿಕ್ಕೋಡ್, ಅಶೋಕ್ ಮುಳವಾಡ್, ಸುರೇಶ್ ಗೊಬ್ಬರ್, ರೇವಣಸಿದ್ದ ಬೇವನೂರ್, ರಾಘು ಸೋಮನಕಟ್ಟಿ ಸೇರಿದಂತೆ ಎಲ್ಲ ಔಷಧ ವ್ಯಾಪಾರಸ್ಥರು ಭಾಗವಹಿಸಿದರು. ಸಮಾನರಾದಂತಹ ನಮ್ಮ GS ಚಟುವಟಿಕೆಗಳನ್ನ ಸ್ಮರಣೆ ಮಾಡಿಕೊಂಡು ಇವತ್ತೇನು ನಮ್ಮ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘದಿಂದ ಎಲ್ಲ ಔಷಧ ವ್ಯಾಪಾರಸ್ಥರು ಔಷಧ ಅಂಗಡಿಗಳನ್ನ ಬಂದ್ ಮಾಡಿ ಬಸವೇಶ್ವರ ವೃತ್ತದಲ್ಲಿ ಜಮಾವಣೆ ಕೂಡಿ ಇವತ್ತು ನಮ್ಮ ಕೆಲವೊಂದು ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವ ವ್ಯವಸ್ಥೆ ಮಾಡೋ ಸಲುವಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಏನು ಸಮಸ್ಯೆ ಅಂತಂದ್ರೆ ಬರೀ ನಾವು ನಮಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಬಂಧುಗಳೇ, ಪ್ರಥಮವಾಗಿ ನಮ್ಮ ಬಸವನಾಡಿನ ಎಲ್ಲ ಗುರು ಹಿರಿಯರಿಗೆ ಕ್ಷಮಾಪಣೆ ಕೇಳ್ತೇನೆ. ಏನಂದ್ರೆ ನಾವು ಒಂದು ದಿವಸ ಎಲ್ಲ ಔಷಧ ವ್ಯಾಪಾರಸ್ಥರು ಅಂಗಡಿ ಬಂದ್ ಮಾಡಿದರೆ ಎಲ್ಲರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಕ್ಷಮಾಪಣೆ ಕೇಳ್ತೇನೆ. ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತಂದ್ರೆ ಆನ್ಲೈನ್ನಲ್ಲಿ ಎಲ್ಲ ಮೆಡಿಸಿನ್ಗಳು ಸೇಲ್ ಆಗ್ತಾ ಇದ್ದಾವೆ. ಅದರಿಂದ ದುರುಪಯೋಗ ಆಗ್ತಾ ಇದೆ, ಯುವ ಪೀಳಿಗೆ ಹಾಳಾಗ್ತಿದೆ, ನಮ್ಮ ಯುವ ಜನಾಂಗ ಹಾಳಾಗ್ತಾ ಇದೆ. ಅದು ಎಲ್ಲ ಹಾಳಾಗಬಾರ್ದು ಅಂತ ಉದ್ದೇಶದಿಂದ ನಾವೆಲ್ಲ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಇವತ್ತು ಹೋರಾಟವನ್ನು ಹಾಕೊಂಡಿದ್ದೇವೆ. ನೋಡ್ರಿ, ಒಂದೇ ಒಂದು ಕರೆ ಮಾಡಿ ಒಂದು ಬುಕ್ ಮಾಡ್ತಾನೆ. ಯಾವುದೇ ಮೆಡಿಸಿನ್ ವಿತಿನ್ ಒಂದು ನಿಮಿಷದೊಳಗೆ ಮೆಡಿಸಿನ್ ಬಂದು ಮುಟ್ತೈತಿ. ನಾವು ಮೆಡಿಸಿನ್ ಸೇಲ್ ಮಾಡ್ಬೇಕಾದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಗಳದಾವು. ಅದ್ರ ಬಗ್ಗೆ ಅದಕ್ಕೆ ಈ ಪ್ರಿಸ್ಕ್ರಿಪ್ಷನ್ ಏನೈತಿ, ಅವ್ನು ಡಾಕ್ಟ್ರಿ ಎಲ್ಲಿರ್ತಾನೋ ಏನು ಗೊತ್ತಿಲ್ಲ, ನೀವು ಬುಕ್ ಮಾಡ್ತೀರಿ ಇಮಿಡಿಯೇಟ್ ನಿಮಗೆ ಮೆಡಿಸಿನ್ ಸಪ್ಲೈ ಆಗಿಬಿಡ್ತೈತಿ. ಆ ಮೆಡಿಸಿನ್ ತೊಗೊಂಡು ಅವ್ರೇನು ಗೋಧು ಮಸ್ತಿಗಳು ಕೂಡಿ ಅವ್ರ ಮಕ್ಕಳಿಗೆ ಹಾಲಿನೊಳಗೆ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಹಾಕಿಸಿಂದ ಕುಡಿಸ್ಬಿಡ್ತಾರೆ. ಅದಕ್ಕೆ ಯಾರು ಹುಡುಗಾರ ಅನ್ನೋದು ಇದು ತಾನೇ ಅಲ್ಲಿ ಗೊತ್ತೇ ಆಗಿಲ್ಲ. ಬಂಧುಗಳೇ, ಅದಕ್ಕೆ ಯಾರು ಅಂಥ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಗಬಾರ್ದು ಮೆಡಿಸಿನ್. ನಾವು ನೋಡ್ರಿ ನಮ್ಮ ಅಂಗಡಿಗೆ ಯಾರೇ ಅಂಗಡಿ ಬಂದ್ರೆ ಕೇಳ್ತೇವೆ, ಅಲ್ರಿ ಇಂಥ 30 ಗುಳಿಗೆ ಯಾವ ಡಾಕ್ಟ್ರ್ ಬರೆಯಲ್ಲ, ಇದೇನು ಮಿಸ್ಟೇಕ್ ಆಗಿರೋ ನೀವೇ ಬರ್ಕೊಂಬಂದಿರೋ ಅಂತ ಕೇಳ್ತೇವೆ. ಅವಾಗ ಅವ್ರು ಹೇಳ್ತಾ ಗೊತ್ತೇನಿಲ್ಲ, ನಾವು ಬೇರೆ ಕಡೆ ಹೋಗಲ್ಲ, ಬೇರೆ ಕಡೆ ಹೋಗತ್ತಮ್ಮ, ಇದು ಯಾರು ಬರ್ದಾರ, ಯಾವ ಡಾಕ್ಟ್ರ್ ಬರ್ದಾರ, ಏನಾಗಿದೆ ನಿನಗೆ ಅಂತ ಕೇಳ್ತೇವೆ. ಯಾಕೆ ನಮ್ಗೆ ಗೊತ್ತಿರ್ತೈತಿ ಅವ್ನು ಆರಾಮಿಲ್ಲೋ, ಏನು ಯಾರಿಗೆ ಹಾಕಿರ್ತಾನೋ ತಾನೇ ತೋತಾನೋ ನಮ್ಗೆ ಗೊತ್ತಿರ್ತೈತಿ. ಅದು ಆನ್ಲೈನ್ ಬುಕ್ಕಿಂಗ್ ಮಾಡೋದು ಏನು ಗೊತ್ತಿರ್ತೈತಿ, ಒಮ್ಮೆ ಒಂದು ಬಾಕ್ಸ್ ಬುಕ್ ಮಾಡ್ತಾನೆ, ಅದು ಬಾಕ್ಸ್ ಒಮ್ಮೆ ಅವ್ನು ಕೊಡೋ ಕುಡಿಸ್ಕಿಸಿಂದ ಒಯ್ದು ಅತ್ಯಾಚಾರ ಮಾಡ್ತಾರೆ, ಅನಾಚಾರ ಮಾಡ್ತಾರೆ. ಯಾರು ಹೊಣಿಗಾರು ನಮ್ಮ ಎಲ್ಲ ಜನಕ್ಕೆ ಹಾಳಾಗಿ ಹೋಗ್ತಾ ಇದೆ, ದಿಕ್ಕುಪಾಲಾಗ್ತಾ ಇದೆ. ಹಾಗಾಗಿ ದಯಮಾಡಿ ಬಂಧುಗಳೇ ಇದಕ್ಕೆಲ್ಲ ಸಪೋರ್ಟ್ ಮಾಡಿರಿ. ಸರ್ಕಾರ ಗಮನಕ್ಕೆ ಬೀಳ್ಬಿಡ್ಬೇಕು. ನಮ್ಮ ಮೋದಿಜಿಯವರು ನಮ್ದೇನು ಅವ್ರದ್ದು ಇದು ಐತಲ್ಲ ನಮ್ಮ ಬೇಡಿಕೆಗಳು ಅವ್ರು ಕಿವಿ ಮುಟ್ಟಬೇಕು. ನಾವು ಈಗಾಗಲೇ ಹೋರಾಟ ಮಾಡ್ತಾನೆ ಬಂದಿದ್ದೇವೆ. ಇನ್ನೂ ತನಾದರೂ ಯಾವ ಆ್ಯಕ್ಷನ್ ತೊಗೊಂಡಿಲ್ಲ. ದಯಮಾಡಿ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು. ನಮ್ಮ ನ್ಯಾಯಯುತ ಹೋರಾಟಕ್ಕೆ ಬೆಲೆ ಸಿಗಬೇಕು ಅಂತ ಹೇಳಿ ಇಲ್ಲಿ ಬಂದು ಮಾರಾಟ ನಿಲ್ಲಿಸಬೇಕು. ಕಾರ್ಪೊರೇಟರ್ ಒಂದು ಡಿಸ್ಕೌಂಟ್ ಅವಳಿ ಈಗಾಗಲೇ ಆನ್ಲೈನ್ ಮೆಡಿಸಿನ್ ಏನು ಮಾಡ್ತಾ ಇದೆ ಸರ್ಕಾರ ಅಂದರೆ ಒಂದು ಬಗ್ಗೆ ನೀತಿ ಅನ್ನಿಸ್ತಾ ಇದೆ. ಒಬ್ಬ ಕೆಮಿಸ್ಟ್ ಅಂಗಡಿಯಲ್ಲಿ ಇಟ್ಟುಕೊಂಡೇ ಔಷಧವನ್ನು ಮಾರಾಟ ಮಾಡಬೇಕಂತ ಕಾಯ್ದೆ. ಆದರೆ ಆನ್ಲೈನಲ್ಲಿ ಯಾವ ಕಾಯ್ದೆನೂ ಇಲ್ಲ, ಬೇಕಾದಕ್ಕೆ ವ್ಯವಹಾರ ನಡೀತಾ ಇದೆ. ಯಾವ ಔಷಧನ ನಮಗೆ ಡಿಸ್ಕ್ರಿಪ್ಷನ್ ಮಾಡ್ತಾರೆ ಆ ಔಷಧ ಬೇಕಾದಷ್ಟು ಸಾಕಷ್ಟು ತಲುಪ ಇದೆ ಜನರಿಗೆ. ಇದರಿಂದ ಸಾರ್ವಜನಿಕರಿಗೆ ಹಾನಿ ಆಗುತ್ತೆ ಹೊರತು ಒಳ್ಳೆಯದಾಗಲ್ಲ. ಅದರ ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿರ್ತೀವಿ. ಈ ಪರೀಕ್ಷೆಗಳು ಕಾರ್ಯಾಚರಣೆ ಮತ್ತು 28/8/2018ರಲ್ಲಿ ESR 817 ಈ ಅಧಿಸೂಚನೆಯನ್ನು ಹಿಂಪಡೆದುಕೊಳ್ಳಬೇಕು ಮತ್ತು ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಅತಿಯಾದ ಕಡಿಮೆ ದರ ನೀತಿ, ಪ್ರೆಡೆಟರಿ ಫಿಶಿಂಗ್ ಹಿನ್ನೆಲೆಯಲ್ಲಿ ಅನಂತ ಕೋಟಿ ಕಂಪನಿಗಳು ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದೆ. ಮೊದಲನೇದಾಗಿ ನಮಗೆಲ್ಲ ಧನ್ಯವಾದಗಳು. ಅದೇ ರೀತಿ ನಮ್ಮ ಒಂದು ಆಂದೋಲನಕ್ಕೆ ಸಾಕಷ್ಟು ಪತ್ರಿಕಾಗೋಷ್ಠಿಗಳು ಈಗಾಗಲೇ ಸಾಕಷ್ಟು ನಮ್ಮ ಸ್ಥಿತಿಯನ್ನು ಖಂಡಿಸಿದ್ದಾನೆ. ಅವರಿಗೂ ತಮ್ಮೆಲ್ಲರ ಇದು ನಮ್ಮ ಹೋರಾಟ ಸಾಂಕೇತಿಕವಾಗಿ ಅಲ್ಲ, ಇದು ನಮ್ಮ
ನಮ್ಮ ಜ್ವಲಂತ ಸಮಸ್ಯೆಯಾಗಿದೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ಆನ್ಲೈನ್ ವಿರೋಧ ಹೋರಾಟ ಮಾಡಿದ್ದೇವೆ. ಆದರೆ ಸರ್ಕಾರ ಜಾಣಕೃತನ ತೋರ್ತಾ ಇದೆ. ಇನ್ನು ಮುಂದೆ ಇದೇ ರೀತಿ ಜಾಣಕೃತನ ಸರ್ಕಾರ ತೋರಿಸಿದೆ ಆದಲ್ಲಿ ನಾವು ಸಾರ್ವಜನಿಕರನ್ನು ಕೂಡಿಕೊಂಡು ಈಗಾಗಲೇ ನಾವು ಮತ್ತೊಂದೇನು ಸಾರ್ವಜನಿಕರಿಗೆ ಆಗ್ತೇವೆ ಒಂದು ತೊಂದರೆಗೆ ನಾವು ಈಗಾಗಲೇ ವಿಷಾದ ವ್ಯಕ್ತಪಡಿಸಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಇನ್ನು ಮುಂದೆ ಸಾರ್ವಜನಿಕರನ್ನು ಕೂಡಿಕೊಂಡು ನಾವು ಹೋರಾಟವನ್ನು ತೀವ್ರಗೊಳಿಸಬೇಕೈತಿ. ಅದಕ್ಕಾಗಿ ಸರ್ಕಾರ ಈಗಲಾದರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ.